ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ನನ್ನ ಮಗಂದು ಸ್ನಾನ ಆಗಿದೆ, ರೆಡಿ ಆಗಿದ್ದಾನೆ. ಆದರೂ ಹಠ ಮಾಡ್ತೀರಿ ನೋಡಿ. ಕರಿ, ಬಾ 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 ಕರಿ. ಅಲ್ಲಿ ಹಿಂಗೆ ಬಾ 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 ನೋಡ್ಬೋದು, ಇಲ್ಲಿ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಈವ್ನಿಂಗ್ ಟು ನೈಟ್ ರೂಟೀನ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ನನ್ನ ಫಸ್ಟ್ ವ್ಲಾಗ್ ಅಂತ ಹೇಳ್ಬೋದು ಈ ರೀತಿ ಮಾಡಿರೋದು. ಹಿಂದೆ ಎಲ್ಲ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಇನ್ಫಾರ್ಮೇಷನ್ ಕೊಡೋಂಥ ವೀಡಿಯೋಗಳನ್ನ ಮಾಡಿದ್ದೆ. ಬಟ್ ಈ ರೀತಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದು ನನ್ನ ಈವ್ನಿಂಗ್ ಟು ನೈಟ್ ರೂಟೀನ್ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಂದು ಈವ್ನಿಂಗ್ ಟು ನೈಟ್ ರೂಟೀನ್ ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಏನೂ ಚೇಂಜಸ್ ಇರೋದಿಲ್ಲ. ಸಾಯಂಕಾಲ ನನ್ನ ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸೋದು. ನೆಕ್ಸ್ಟು ಮಾರ್ನಿಂಗೇ ಎಲ್ಲ ಕೆಲಸ ಆಗಿರುತ್ತೆ ಫ್ರೆಂಡ್ಸ್. ಮಾರ್ನಿಂಗೇ ಎಲ್ಲ ಕೆಲಸನೂ ಮುಗಿಸಿರ್ತೀನಿ, ಮನೆ ಕೂಡ ಒರೆಸಿರ್ತೀನಿ. ಸೊ ಸಾಯಂಕಾಲ ಒಂದು ಸಲ ಕಸ ಗುಡಿಸಿ ಲೈಟ್ ಹಾಕೋದಷ್ಟೇ. ಏನಾದರೂ ಮಧ್ಯಾಹ್ನ ತಿಂದಿದ್ದು ಪಾತ್ರೆಗಳು ಯಾವುದಾದ್ರೂ ಇದ್ದರೆ ವಾಶ್ ಮಾಡ್ತೀನಿ ಅಡುಗೆ ಮಾಡೋಕ್ಕಿಂತ ಮುಂಚೆ. ಕಂಪಲ್ಸರಿ ನಾವು ರಾತ್ರಿ ಹೊತ್ತು ಮುದ್ದೆ ತಿನ್ನೋದ್ರಿಂದ ಕಂಪಲ್ಸರಿಗೆ ನಾವು ಮುದ್ದೆ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಅಜ್ಜಿಯವರು ಮುದ್ದೆ ತಿಂತಾರೆ ಬೆಳಗ್ಗೆ ಮತ್ತು ರಾತ್ರಿ. ಸೊ ಕಂಪಲ್ಸರಿಯಾಗಿ ನಾನು ಮುದ್ದೆ ಮಾಡೇ ಮಾಡ್ತೀನಿ. ಇವತ್ತು ಮುದ್ದೆ, ಸಾಂಬಾರು ಮತ್ತು ಬಾಳೆಕಾಯಿ ಪಲ್ಯ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಫ್ರೆಂಡ್ಸ್. ಸೊ ಡಿಸೈಡ್ ಮಾಡಿ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಿಬಿಡೋಣ. ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಫುಲ್ಲು ನನಗೆ ಸಿಂಕಲ್ಲಿ ಪಾತ್ರೆ ಇದ್ದರೆ ಏನೋ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಫ್ರೆಂಡ್ಸ್. ಫಸ್ಟು ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ನಂತರ ಅಡುಗೆ ಮಾಡೋದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನನ್ನ ಮಗ ಮಲಗಿದ್ದ. ಅವನು ಮಲಗಿರುವಾಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮಾಡ್ಕೋತೀನಿ. ಅವನು ಎದ್ದಿರುವಾಗ ನಮ್ಮ ಅಜ್ಜಿ ಅವನ್ನ ನೋಡ್ಕೊತಾರೆ. ಏನು ತೊಂದರೆ ಕೊಡೋದಿಲ್ಲ, ಕೆಲಸ ಮಾಡೋದಕ್ಕೆಲ್ಲ ಏನೂ ಅಷ್ಟು ತೊಂದರೆ ಕೊಡೋದಿಲ್ಲ ಅವನು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು 3 ಬರ್ನರ್ ಸ್ಟವ್ ಆಗಿರೋದ್ರಿಂದ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಅಡುಗೆ ಮುಗಿದೋಗುತ್ತೆ. ಒಂದು ಸೈಡ್ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಪಲ್ಯ ಮಾಡ್ತಾಯಿದ್ದೀನಿ. ಇನ್ನೊಂದು ಸೈಡು ತರಕಾರಿಗೆಲ್ಲ ಇತ್ತು ಫ್ರೆಂಡ್ಸ್. ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ. ಈ ರೀತಿ ಇತ್ತು ನಮ್ಮ ನೈಟ್ ಡಿನ್ನರು. ನನ್ನ ಈವ್ನಿಂಗ್ ಟು ನೈಟ್ ರೂಟೀನ್ ಹೀಗೆ ಇರುತ್ತೆ ಫ್ರೆಂಡ್ಸ್. ಅಷ್ಟು ಕೆಲಸ ಏನಾದರೆ ಏನು ಎಕ್ಸ್ಟ್ರಾ ಕೆಲಸ ಇದ್ದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಆದರೆ ಆಲ್ಮೋಸ್ಟ್ ಹೀಗೆ ಇರುತ್ತೆ. ನೋಡ್ಬೋದು ಒಂದು ಕಡೆ ಬೇಗ ಹಾಫ್ ಆನ್ ಅವರ್ಗೆಲ್ಲ ಮುಗಿದೋಗುತ್ತೆ ಫ್ರೆಂಡ್ಸ್. ಇದು ನನ್ನ ನೈಟ್ ರೂಟೀನ್ ಆಗಿತ್ತು. ನೀವು ನೈಟ್ ಏನು ಡಿನ್ನರ್ ತಿಂದಿರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.